ಪಾರ್ವತಿ ಪರಮೇಶ್ವರರು ವಿಹಾರಕ್ಕೆ ಹೋಗುವಾಗ ಭೂಮಿಯಲ್ಲಿ ಒಬ್ಬ ದಟ್ಟ ದರಿದ್ರನನ್ನ ಅವ್ರು ನೋಡ್ತಾರೆ. ಪಾರ್ವತಿಗೆ ತಾಯಿ ಹೃದಯ ಅಲ್ವಾ, ಅಮ್ಮನವರು ಕನಿಕರ ಜಾಸ್ತಿ. ಹಾಗಾಗಿ ಪಾರ್ವತಿ ಪರಶಿವನಿಗೆ ಹೇಳಿದಂತೆ ಅವನಿಗೆ ಏನಾದ್ರು ಕೊಡಬಾರ್ದು ಒಂದಷ್ಟು ಸಂಪತ್ತನ್ನ, ಕಷ್ಟಪಡ್ತಾನೆ ಪಾಪ ನಮ್ಮ ಭಕ್ತ ಅವನು ಅಂತ. ಅದಕ್ಕೆ ಶಿವ ಹೇಳಿದಂತೆ ಯೋಗ ಇಲ್ಲ ಅವನಿಗೆ, ಹಾಗಾಗಿ ಕೊಟ್ಟೇನು ಪ್ರಯೋಜನ ಇಲ್ಲ ಅಂತ. ಆದ್ರೆ ಅಮ್ಮನವರಿಗೆ ಈ ಯಜಮಾನರ ಮಾತಿಗಿಂತ ಮಗನ ಮೇಲಿನ ಮಾತ್ಸಲ್ಯವೇ ಮಿಗಿಲಾಯ್ತಂತೆ. ಹಾಗೆಲ್ಲ ಹೇಳ್ಬೇಡಿ, ಕೊಟ್ಟು ನೋಡಿ ಅಂತ ಅಂದಾಗ ಆಯ್ತಪ್ಪ. ಅವನು ಮನೆಗೆ ಹೋಗುವ ದಾರಿ ಇದೆಯಲ್ಲ, ಪ್ರತಿದಿನ ಅವನು ಹೊರಗಡೆ ಅವನು ಕೆಲ್ಸಕ್ಕೆ ಹೋಗ್ತಾನ, ಅವನು ತಿರುಗಿ ಮನೆಗೆ ಹೋಗ್ಬೇಕಲ್ಲ, ಆ ದಾರಿಯಲ್ಲಿ ಚಿನ್ನದ ನಾಣ್ಯಗಳನ್ನು ಚೆಲ್ಲಾಡಿರ್ತಾನೆ. ಅವನ ಜೀವಮಾನಕ್ಕಲ್ಲ 7 ತಲೆಮಾರಿ ಸಾಕು ಕೂತು ತಿನ್ನುವಷ್ಟು ಸಂಪತ್ತನ್ನು ಚೆಲ್ಲಿರ್ತಾನೆ. ಮುಗಿತಲ್ಲ ಅಲ್ಲಿಗೆ ಅಂತ, ಅವನ ದಾರಿದ್ರೆ ಪರಿಹಾರ ಆಗ್ತದಲ್ಲ ಅಂತ. ಅದಕ್ಕೆ ದೇವಿ ಹೇಳಿದಂತೆ ಆಯ್ತು, ಅದ್ರ ಹಗಲೊತ್ತಿಗೆ ಹೋಗುವಾಗ ಮಾಡ್ಬೇಕು, ನೀವು ರಾತ್ರಿ ಆದ್ಮೇಲೆ ಹೋದ್ರೆ ಕಾಣಿಸೋದಿಲ್ಲ ಅವನಿಗದು, ಹಾಗಾಗ್ಬಾರ್ದು. ಇಂಥದ್ದೇಂದ್ರೂ ನೀವು ತಂತ್ರ ಹೊಡ್ಬೋದು, ಹಾಗಾಗಿ ಅದೆಲ್ಲ ಆಗ್ಲಿಕ್ಕಿಲ್ಲ, ಬೆಳಕನ್ನೆಲ್ಲ ಹೋಗುವಂತೆ ಆಗ್ಬೇಕು ಅಂತ. ಆಯ್ತು, ಒಳ್ಳೆ ಬೆಳಕಿದ್ದಾಗಲೇ ಮನೆಗೆ ಹೋಗ್ತಾನೆ. ಇವತ್ತು ಅವನು ಹೋಗುವ ದಾರಿಯಲ್ಲಿ ಎದುರೇ ಮತ್ತೆ ಎಲ್ಲೋ ಒಂದು ತಿರುಗೋ ಜಾಗದಲ್ಲ, ತಿರುಗಿದ ನಂತರ ಅಂತ ಜಾಗದಲ್ಲಿಲ್ಲ, ಒಂದು ನೇರ ರಸ್ತೆ ಇರಬೇಕು, ಸುಮಾರು ದೂರ ಕಾಣ್ಲೇಬೇಕು ಅದು ಅಂತ, ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ಅಲ್ಲಿ ಚಿನ್ನದ ನಾಣ್ಯಗಳನ್ನು ಚೆಲ್ಲಿಡ್ತಾನೆ, ನೋಡುವ ಏನಾಗ್ತದೆ ಅಂತ. ಶಿವ ಹಾಗೆ ಮಾಡಿದಂತೆ ಇಬ್ಬರು ಮೇಲಿಂದ ನೋಡ್ತಾ ಇದ್ರಂತೆ ಪಾರ್ವತಿ ಪರಮೇಶ್ವರರು. ಇವನು ಬಂದ ಮನೆಗೆ, ಪ್ರತಿದಿನ ಬರುವ ಹಾಗೆ ಆ ದಿನ ಶಿವನ ಪ್ರೇರಣೆ ಸ್ವಲ್ಪ ಮುಂಚಿತವಾಗಿ ಚೆನ್ನಾಗಿ ಬೆಳಕಿದ್ದಾಗಲೇ ಬಂದ್ರಂತೆ. ಇನ್ನೊಂದು ಸ್ವಲ್ಪ ದೂರ ಇರುವಾಗಲೇ ಮನೆ ನನಗೆ ಒಂದು ಹೊಸ ಯೋಚನೆ ಬಂತಂತೆ ಅಂತ. ಮುಂದೊಂದು ಕಾಲಕ್ಕೆ ನನಗೆ ವಯಸ್ಸಾಗಿ ಕಣ್ಣು ಕಾಣದೆ ಹೋದ್ರೆ ಆಗ ಮನೆಗೆ ಹಾಕಿ ಹೋಗ್ತೇನೆ, ನಾನು ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ನನಗೆ ಮನೆಗೆ ಅಂತ ಒಂದು ಸಂಶಯ ಪ್ರಬಲ ಆಯ್ತು. ಸಂಶಯ ಮುಂದುವರೆ ತೊಂದರೆ ಇರ್ಲಿಲ್ಲ ಅಂತ. ಎಷ್ಟರ ಮಟ್ಟಿಗೆ ಸಂಶಯ ಪ್ರಬಲ ಆಯ್ತು ಅಂದ್ರೆ ಇವತ್ತೇ ಪ್ರಯೋಗ ಮಾಡ್ಬೇಕು ಅಂತ ಆಯ್ತಂತ ಅವನಿಗೆ. ಕಣ್ಣು ಮುಚ್ಕೊಂಡು ಹೋಗೋದು ಅಂತ. ಕಣ್ಣು ಮುಚ್ಕೊಂಡು ಹೋದ್ರೆ ಈ ದಾರಿಲಿ ಹೋಗ್ಲಿಕ್ಕೆ ಆಗ್ತದೆ ಅಂದ್ರೆ ವಯಸ್ಸಾದ್ಮೇಲೆ ಕಣ್ಣು ಕಾಣ್ತಿದ್ದಾಗಲೂ ಕೂಡ ಹೋಗ್ಬೋದು ಅಂತ ಅರ್ಥ. ಅದಕ್ಕಿಂತ ಕಣ್ಣು ಮುಚ್ಕೊಂಡು ಹೋಗ್ತಾನೆ ಇವತ್ತು, ಅದು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಹೋಗ್ತಾನೆ. ಮುಂದಾಗಿದ್ದೇನೆಂದ್ರೆ ಈ ಚಿನ್ನದ ನಾಣ್ಯಗಳನ್ನು ತುಳ್ಕೊಂಡು ಹೋದ ಅವನು, ಅದು ಅವನು ಸಿಗಲಿಲ್ಲ. ಹಾಗೆ ಪಾರ್ವತಿಗೆ ಪರಮೇಶ್ವರ ಹೇಳಿದಂತೆ, ನೋಡು ಅವನಿಗೆ ಯೋಗ ಅದು ಇದ್ದಿದ್ದೇ ಎಷ್ಟು, ಅವನಿಗೆ ಹಣದ ಬರೆದಿದ್ದೇ ಅಷ್ಟು. ಆಗ ನಾವು ತಂದು ಅವನ ಮುಂದೆ ಸುರಿದ್ರು ಕೂಡ ಅವನಿಗೆ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಅರ್ಹತೆ ಇಲ್ಲ.